2023ರಲ್ಲಿ ಸಚಿವ ಸ್ಥಾನ ಕೊಡ್ತಾರೆ ಅಂತ ಇತ್ತು. ಸ್ಪೀಕರ್ ಮಾಡಿದ್ರು. ನಾನು ಸದ್ಯ ಸ್ಪೀಕರ್ ಆಗಿದ್ದೇನೆ, ನಾನು ಸಚಿವಾಕಾಂಕ್ಷಿ ಅಲ್ಲ. ಮಂಗಳೂರಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಯುಟಿ ಖಾದರ್ ಹೇಳಿದ್ದಾರೆ. ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಯಾರಿಗೆ ಕೊಡುತ್ತೋ ಅದಕ್ಕೆ ಬದ್ಧರಾಗಿರಬೇಕು. ನಾನು ಈಗ ಸ್ಪೀಕರ್ ಆಗಿದ್ದೇನೆ, ಯಾವುದೇ ಮಾಹಿತಿ ಇಲ್ಲ ಅಂತ ಯುಟಿ ಖಾದರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಲ್ಲ, ಸ್ಪೀಕರ್ ಆಗಿದ್ದೇನೆ, ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಮಾತನ್ನ ಯುಟಿ ಖಾದರ್ ಹೇಳಿದ್ದಾರೆ. ನಾನು ಕೂಡ ನಿಮ್ಮ ಮಾಧ್ಯಮದಲ್ಲಿ ಪೇಪರ್ಲೆಲ್ಲ ನಾನು ಓದಿದ್ದೇನೆ. ಆದರೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ಕೆಲವು ನಾಯಕರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಹೊರತು ಬೇರೆ ಇದರಲ್ಲಿ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಯಾವುದು ಕೂಡ ಬರಲಿಲ್ಲ. ಇಲ್ಲ, ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇನ್ನೆಲ್ಲ ನೋಡಿಕೊಂಡೇ ಪಕ್ಷ ಯೋಜನೆ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ಮದು. ಕಳೆದ ಸಲ 2023 ನಾನು ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ನಾಗಿ ನನಗೆ ಸಭಾಧ್ಯಕ್ಷ ಸ್ಥಾನದ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಂಡು ನಾವು ಕೆಲಸ ನಾವು ಮಾಡಿದ್ದೇವೆ. ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.